ಯೂಟ್ಯೂಬ್ನಿಂದ ಪೇಮೆಂಟ್ ಬಂದಿದೆಯಾ? ಫಸ್ಟ್ ಪೇಮೆಂಟ್ ಎಷ್ಟು? ಯೂಟ್ಯೂಬಿಂದ ನಿಮಗೆ ಲೆಟರ್ ಬಂದಿದೆಯಲ್ಲ ಏನು? ಯೂಟ್ಯೂಬ್ನವ್ರು ಏನಾದರೂ ನಿಮಗೆ ಗಿಫ್ಟನ್ನು ಕಳಿಸಿದಾರಾ? ನಿಧಾನ ಎಲ್ಲ ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಇವತ್ತಿನ ವೀಡಿಯೋವನ್ನು ನೀವು ಓಪನ್ ಮಾಡಿದ್ದೀರಿ ಅಂದರೆ ಡೆಫಿನೆಟ್ಲಿ ತಮ್ಮನೇಲಿ ನೋಡಿಕೊಂಡೇ ಬಂದಿರ್ತೀರಾ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಿಗೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತಿನ ವೀಡಿಯೋವನ್ನು ಮಾಡಲಿಕ್ಕೆ ತುಂಬ ಖುಷಿ ಆಗ್ತಿದೆ. ಏನಕ್ಕೆ ಅಂತ ಅಂದರೆ ನಾನು ಇಷ್ಟು ದಿನದಿಂದ ವೇಟ್ ಮಾಡ್ತಾ ಇರುವಂತಹ ದಿನ ಫೈನಲಿ ಬಂತು. ಪ್ರತಿಯೊಂದು ಯೂಟ್ಯೂಬರ್ಗೂ ಕೂಡ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಅದನ್ನು ಒಂದು ಸ್ಟೆಪ್ ಬೈ ಸ್ಟೆಪ್ ಮುಂದಕ್ಕೆ ತೊಗೊಂಡು ಹೋಗ್ತಾರಲ್ಲ, ಅದು ಯಾವ ಥರ ಇರುತ್ತೆ ಅಂದರೆ ಒಂದು ಪುಟಾಣಿ ಮಗುನ ನಾವು ಬೆಳೆಸಿದ ಹಾಗೆ ಸಾಕಿದ ಹಾಗೆ ಒಂದು ಅನುಭವ ಆಗುತ್ತೆ. ಏನಕ್ಕೆ ಅಂತ ಅಂದರೆ ನಾವು ಅದರಲ್ಲಿ ಹಾಕುವಂಥ ಸ್ಟ್ರಗಲ್ ಆಗಿರ್ಬೋದು ಅಥವಾ ಎಫರ್ಟ್ ಆಗಿರ್ಬೋದು ಪ್ರತಿಯೊಂದು ಕೂಡ ಮೆಮೊರೇಬಲ್ ಆಗಿರುತ್ತೆ. ಜಿಮೇಲಿಗೆ ಒಂದು ಮೇಲ್ ಬಂದಿತ್ತು, ನಿಮಗೆ ಈ ಒಂದು ವೀಕ್ ಒಳಗೆ ಲೆಟರ್ ಬರುತ್ತೆ ಅಂತೇಳಿ. ಸೊ ಹಾಗೆ ಪೋಸ್ಟ್ಮ್ಯಾನ್ ಅವರು ಕೂಡ ಕಾಲ್ ಮಾಡಿದರು, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಫೈನಲಿ ಗೂಗಲ್ ಆ್ಯಡ್ಸೆನ್ಸಿಂದ ಲೆಟರ್ ಬಂತು ನನಗೆ. ಆ್ಯಡ್ಸೆನ್ಸಿಂದ ನಾನು ತುಂಬ ನಿರೀಕ್ಷೆ ಮಾಡ್ತಾ ಇದ್ನಲ್ಲ, ಅಂದರೆ ಎಲ್ಲ ಯೂಟ್ಯೂಬರ್ಗಳಿಗೂ ಕೂಡ ಒಂದು ಡ್ರೀಮ್ ಆಗಿರುತ್ತೆ, ಗೂಗಲ್ ಆ್ಯಡ್ಸೆನ್ಸಿಂದ ಅಡ್ರೆಸ್ ವೆರಿಫಿಕೇಷನಿಂದ ಮೇಲ್ ಅಥವಾ ಪಿನ್ನನ್ನು ತೊಗೋಬೇಕು ಅಂತೇಳಿ. ಫೈನಲಿ ನನಗಿದು ಬಂದಿದೆ. ನಮ್ಮ ಮನೇಲಿ ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ನಮ್ಮ ಅತ್ತೆಗೆ ಕೊಡೋಣ, ಏನು ಅನ್ಕೊತಾರೆ ಗೊತ್ತಾದ್ರೆ ದುಡ್ಡು ಬಂದಿದೆ ಅಂತ ಅನ್ಕೊತಾರೆ. ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಅತ್ತೆ, ನಿಮಗೆ ಏನೋ ಒಂದು ಸರ್ಪ್ರೈಸ್ ಕೊಡ್ತೇನೆ. ಏನೋ ಒಂದು ಕೊಡ್ತೇನೆ. ಇದು ನಾನು ಹೇಳಿದ್ನಲ್ಲ, ಯೂಟ್ಯೂಬಿಂದ ಒಂದು ಪಿನ್ ಬರುತ್ತೆ ಅಡ್ರೆಸ್ ವೆರಿಫಿಕೇಶನ್ಗೆ ಅಂತ ಹೇಳಿ, ಆ ಪಿನ್ ಬಂದಿದೆ. ಥ್ಯಾಂಕ್ ಯು. ಮತ್ತೆ ನಮ್ದು ನಿಮ್ದು ಎಫ್ಐಟ್ ಇಂದಾನೇ ಬಂದಿದ್ದು. ನೀವು ವಿಡಿಯೋ ಮಾಡಕ್ ಬರ್ರಿ ಅಂದ್ರೆ ಬರೋದೇ ಇಲ್ಲ ನೋಡ್ರಿ. ಕಡೆಗೂ ನಾವು ಸಾಧಿಸ್ಬಿಟ್ವಾ? ಹೌದ್ ತಾನೇ? ಸಾಧಿಸಿದ್ವಿ ನಾವು ಅದೇ ಸುಸೆ. ಗೂಗಲ್ ಆಡ್ಸೆನ್ಸ್ ಇಂದ ಪಿನ್ ಬಂದಿದೆ ನನಗೆ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ತಮ್ಮನೆಲ್ಲ ನೋಡಿ ಇವತ್ತಿನ ವಿಡಿಯೋನ ಓಪನ್ ಮಾಡಿದ್ದೀರಾ ನೀವು. ಸೊ ಯೂಟ್ಯೂಬಿಂದ ಪೇಮೆಂಟ್ ಬಂದಿದೆಯಾ ಅಥವಾ ಯೂಟ್ಯೂಬಿಂದ ಏನು ಗಿಫ್ಟ್ ಬಂದಿದೆ ಅಂತ ತಿಳ್ಕೊಳ್ಳೋವಂತಹ ಕ್ಯೂರಿಯಾಸಿಟಿ ನಿಮಗೆ ಇದೆ. ಸೊ ತುಂಬ ಹೊತ್ತು ಕಾಯಿಸೋದಿಲ್ಲ, ಬನ್ನಿ ಯೂಟ್ಯೂಬಿಂದ ಏನು ಬಂದಿದೆ ಅಂತ ಹೇಳ್ತೀನಿ. ಸೊ ಫೈನಲಿ ನನಗೆ ಯೂಟ್ಯೂಬಿಂದ ಗೂಗಲ್ ಆ್ಯಡ್ಸೆನ್ಸಿಂದ ನನಗೆ ಅಡ್ರೆಸ್ ವೆರಿಫಿಕೇಷನ್ ಪಿನ್ ಬಂದಿದೆ. ಸೊ ಒಂದು ನಾವು ಅಡ್ರೆಸ್ ವೆರಿಫಿಕೇಷನ್ ಪಿನ್ನನ್ನು ನಾವು ಗೂಗಲ್ ಆ್ಯಡ್ಸೆನ್ಸಿಂದ ತೊಗೋಬೇಕಾದ್ರೆ ತುಂಬ ಸ್ಟ್ರಗಲ್ ಎಫರ್ಟ್ನ ಹಾಕಬೇಕಾಗತ್ತೆ. ನಾವು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ನಮಗಿದೆಲ್ಲ ಸಾಧ್ಯ ಆಗುತ್ತೆ ಅಂತ ಹೇಳೋದು ತುಂಬ ಕಷ್ಟನೇ. ಏನಕ್ಕೆ ಅಂತಂದರೆ ಚಾನಲ್ನ ಕ್ರಿಯೇಟ್ ಮಾಡಬೇಕು, ಹಾಗೆಯೇ ಅದರಲ್ಲಿ ನಾವು 4000 ವಾಚ್ ಅವರ್ ಹಾಗೆಯೇ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಬೇಕು. ಆ ಕ್ರೈಟೇರಿಯಾನ ನಾವು ಕಂಪ್ಲೀಟ್ ಮಾಡಾದ್ಮೇಲೆ ನಮಗೆ ಮಾನಿಟೈಸೇಷನ್ ಆನ್ ಆಗುತ್ತೆ. ನಾನು ಸಹ ನನ್ನ ಯೂಟ್ಯೂಬ್ ಚಾನಲ್ ಅಕೌಂಟಲ್ಲಿ ತುಂಬ ಮಿಸ್ಟೇಕ್ಗಳನ್ನ ಮಾಡಿದೆ, ಬಟ್ ಅದನ್ನ ಸರಿ ಮಾಡಿಕೊಂಡೆ. ಅಂದರೆ ರಿವ್ಯೂಸ್ಡ್ ಕಂಟೆಂಟ್ ಇಶ್ಯೂ ಏನು ಬಂದಿತ್ತಲ್ಲ, ಅದನ್ನ ನಾನು ಕ್ಲಿಯರ್ ಮಾಡಿಕೊಂಡೆ. ಮಾನಿಟೈಸೇಷನ್ ಕೂಡ ಆಯಿತು, ಹಾಗೆ $10 ಕೂಡ ನಾನು ಈಸಿಯಾಗಿ 1 ಮಂತ್ ಅನ್ನೋರೊಳಗೆ ನಾನು ಮಾಡಿಕೊಂಡೆ. $10 ಆಯಿತು. ಬಟ್ ಏನು ನಾನು ಆ್ಯಡ್ಸೆನ್ಸ್ ಅಕೌಂಟಲ್ಲಿ ID ವೆರಿಫಿಕೇಷನ್ ಮಾಡಲಿಕ್ಕೆ ಅಂತ ಹೋದ್ನಲ್ಲ, ಆವಾಗ ನಾನು ಮಾಡಿರುವಂತಹ ಮಿಸ್ಟೇಕ್ ನನಗೆ ಗೊತ್ತಾಯಿತು. ಸೊ ನಾನು ಏನು ಮಿಸ್ಟೇಕ್ ಮಾಡಿದ್ದೆ ಅಂದರೆ, ಪ್ರತಿಯೊಂದು ಯೂಟ್ಯೂಬರ್ ಕೂಡ ಯೂಟ್ಯೂಬ್ ಚಾನಲ್ ಅಕೌಂಟ್ನ ಓಪನ್ ಮಾಡಿದಾಗ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ತೀವಲ್ಲ, ಒಂದು ಹೇಳೋದನ್ನು ಮರ್ತಿದ್ದೆ. ಪ್ರತಿಯೊಂದು ವ್ಯಕ್ತಿಗೂ ಕೂಡ ಒಬ್ಬರಿಗೆ ಒಂದೇ ಸಲ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. ಅಂದರೆ ಈಗ ಶೈಲಾ ಅಂತಂದರೆ ಶೈಲಾ ಅನ್ನೋ ಹೆಸರಲ್ಲಿ ಒಂದೇ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ ಇರುತ್ತೆ. ಹಾಗೆಯೇ ನಾವು ಕೊಡುವಂತಹ ಮೊಬೈಲ್ ನಂಬರ್ ಆಗಿರ್ಬೋದು ಪ್ರತಿಯೊಂದು ಕೂಡ ಒಂದೇ ಸಲ ಆಗಬೇಕು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟಲ್ಲಿ. ಅದೇ ಥರ ನಾನು ಕೂಡ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಬಟ್ ಅದರಲ್ಲಿ ನಾನು ಏನು ಮಿಸ್ಟೇಕ್ ಮಾಡಿದ್ದೆ ಅಂತ ಅಂದರೆ, ಗೂಗಲ್ ಅಕೌಂಟಲ್ಲಿ ನಮ್ಮ ಅಕೌಂಟ್ ಟೈಪ್ ಬಂದುಬಿಟ್ಟು ಯಾವಾಗಲೂ ಕೂಡ ಇಂಡಿವಿಜುವಲ್ ಇರಬೇಕು. ಬಟ್ ನಾನು ಆರ್ಗನೈಸೇಷನ್ ತೊಗೊಂಡಿದ್ದೆ. ಇದರಿಂದ ನನಗೆ ID ವೆರಿಫಿಕೇಷನ್ ಫೇಲ್ ಆಯಿತು. ಸ್ವಲ್ಪ ಡಿಪ್ರೆಸ್ ಕೂಡ ಅದೇ. ಯಾಕಂತಂದರೆ $10 ಮಾಡೋದಂದರೆ ಸುಮ್ಮನೆ ಅಲ್ಲ, ತುಂಬ ಎಫರ್ಟ್ ಸಹ ಹಾಕಿರ್ತೀವಲ್ಲ. ಬಟ್ ಅದು ನಾನು ಒಬ್ಬರಿಂದ ಮೋಟಿವೇಶನ್ ಸಹ ಸಿಕ್ತು, ಅವರ ಗೈಡ್ಲೈನ್ಸಿಂದ. ಮತ್ತು ನಾನು ನಮ್ಮ ಯಜಮಾನ್ರ ಹೆಸರಲ್ಲಿ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಿದೆ. $10 ಸಹ ನಂದು ಕಂಪ್ಲೀಟ್ ಆಯಿತು. ಇವಾಗ ನನಗೆ ಗೂಗಲ್ ಆ್ಯಡ್ಸೆನ್ಸಿಂದ ಅಡ್ರೆಸ್ ವೆರಿಫಿಕೇಷನ್ ಮಾಡಿ ಅಂಥೇಳಿ ಈ ಥರ ಪಿನ್ ಸಹ ಬಂದಿದೆ. ನೀವು ನೋಡ್ತಾ ಇರ್ಬೋದು, ಗೂಗಲ್ ಆ್ಯಡ್ಸೆನ್ಸಿಂದ ಅಥವಾ ನನಗೆ ಯೂಟ್ಯೂಬಿಂದ ಮೊದಲನೇ ಬಾರಿಗೆ ಬಂದಿರುವಂತಹ ಲೆಟರ್ ಇದು.
ಏನು ಅಂತಂದರೆ ನಮಗೆ ಇಮೇಲ್ಗಳು ಯಾವಾಗಲೂ ಕೂಡ ಸಾಫ್ಟ್ ಕಾಪಿಲಿ ಬರ್ತಾ ಇರುತ್ತೆ. ಬಟ್ ಇದೊಂಥರ ಹಾರ್ಡ್ ಕಾಪಿಲಿ ನಾನು ನನ್ನ ಕೈಲೇ ಹಿಡಿದಿರುವಂತಹ ಯೂಟ್ಯೂಬ್ ಅಥವಾ ಗೂಗಲ್ ಆ್ಯಡ್ಸೆನ್ಸಿಂದ ಮೊಟ್ಟ ಮೊದಲ ಬಾರಿಗೆ ಬಂದಿರುವಂತಹ ಗಿಫ್ಟ್ ಇದು. ನಾನು ಇದನ್ನು ಗಿಫ್ಟ್ ಅಂತಲೇ ಕರಿತೀನಿ. ಏನಕ್ಕೆ ಅಂತ ಅಂದರೆ ಇದನ್ನು ಪಡ್ಕೊಳ್ಳೋದು ತುಂಬಾ ಕಷ್ಟ. ಸೊ ಅದರ ಎಫರ್ಟ್ ಆಗಿರ್ಬೋದು, ಅದರ ಹಿಂದಿನ ಶ್ರಮ ನಾವೇನು ಹಾಕಿರ್ತೀವಿ ಅಂತೇಳಿ ನಮಗಷ್ಟೇ ಗೊತ್ತಿರುತ್ತೆ. ಅಡ್ರೆಸ್ ವೆರಿಫಿಕೇಷನ್ ಮಾಡಾದಮೇಲೆ ನಾವು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಸಹ ಕೊಡಬೇಕಾಗತ್ತೆ. ಅದನ್ನು ಕೂಡ ಮಾಡ್ತೇನೆ. ನೆಕ್ಸ್ಟ್ ಏನು ಅಂತ ಅಂದರೆ ಪೇಮೆಂಟ್ ಬಂದಿದೆಯಾ ಅಂಥೇಳಿ, ನಾನು ಪೇಮೆಂಟಿನ ವಿಚಾರನೇ ಹೇಳಲಿಲ್ಲ ಅಂಥೇಳಿ ತಲೆ ಕೆಡಿಸ್ಕೊತಾ ಇದ್ದಿರಲ್ಲ. ಸೊ ಏನು ಅಂತ ಅಂದರೆ ಯೂಟ್ಯೂಬಲ್ಲಿ ಎಷ್ಟು ದುಡ್ಡು ಬರುತ್ತೆ, ಯೂಟ್ಯೂಬಿಂದ ಮಿನಿಮಮ್ ಅಮೌಂಟ್ ಎಷ್ಟು ಅದನ್ನು ಕೂಡ ಹೇಳ್ತೀನಿ. ಸೊ ನಾವು ಯೂಟ್ಯೂಬಲ್ಲಿ ಒಂದು ಸಲ ಪೇಮೆಂಟ್ ತೊಗೊಬೇಕು ಅಂತ ಅಂದರೆ ನಮಗೆ ಮಿನಿಮಮ್ $100 ನಾವು ಕಂಪ್ಲೀಟ್ ಮಾಡಬೇಕಾಗುತ್ತೆ. $100 ಅಂತ ಅಂದರೆ ಇಂಡಿಯನ್ ರುಪೀಸಲ್ಲಿ 8,000 ಸಮಥಿಂಗ್ ಆಗುತ್ತೆ. ಇವಾಗ ನನ್ನ ಹತ್ರ ಅಷ್ಟು $100 ಎಲ್ಲ ಆಗಿಲ್ಲ, ಮುಂದಿನ ದಿನಗಳಲ್ಲಿ ಆಗತ್ತೆ. ಸೊ $100 ಕ್ರಿಯೇಟ್ ಆದಮೇಲೆ ನನಗೆ 8,000 ಸಮಥಿಂಗ್ ಬರ್ಬೋದು. ಸೊ ನನ್ನ ಯೂಟ್ಯೂಬ್ನ ಫಸ್ಟ್ ಪೇಮೆಂಟ್ ಮೇ ಬಿ ಅದೇ ಆಗಿರ್ಬೋದು. ನೆಕ್ಸ್ಟ್ ನಾವು ವೀಡಿಯೋಸ್ನ ಎಷ್ಟು ಅಪ್ಲೋಡ್ ಮಾಡ್ತೀವಲ್ಲ ಅದ್ರ ಮೇಲೆ ನಮಗೆ ಅಮೌಂಟ್ಗಳು ಬರ್ತಾ ಹೋಗುತ್ತೆ. ನನ್ನ ಯೂಟ್ಯೂಬಿನ ಜರ್ನಿ ಹೇಗಿತ್ತು, ಸೊ ಏನು ಅಂತಂದರೆ ತುಂಬ ಅಪ್ಸ್ ಆ್ಯಂಡ್ ಡೌನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ಮೇಲೆ ನೋಡಿದ್ದೀನಿ. ಸ್ವಲ್ಪ ನಮಗೆ ಯೂಟ್ಯೂಬಲ್ಲಿ ಏನಾದರೂ ಚೂರು ಸಕ್ಸಸ್ ಸಿಕ್ಕರೂ ಕೂಡ ಅದು ತುಂಬ ಖುಷಿ ಕೊಡುತ್ತೆ. ಹಾಗೆಯೇ ಸ್ವಲ್ಪ ಫೇಲ್ಯೂರ್ ಆದ್ರೂ ಕೂಡ ಅದು ತುಂಬಾ ಬೇಜಾರಾಗುತ್ತೆ, ಹಾರ್ಟ್ ಮಾಡುತ್ತೆ. ಸೊ ಚಾನಲ್ ಕ್ರಿಯೇಟ್ ಮಾಡಿದಾಗಿಂದನೂ ಒಂದು 2-3 ಖುಷಿ ವಿಚಾರ ಸಿಕ್ಕರೂ ಕೂಡ ತುಂಬ ಸ್ಯಾಡ್ ನ್ಯೂಸ್ಗಳೇ ಭಾಳ ಸಿಕ್ಕಿದೆ. ಬಟ್ ಇವಾಗ ಫೈನಲಿ ಖುಷಿ ಪಡುವಂತಹ ವಿಚಾರ. ಪರ್ಸ್ನಲಿ ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಸೊ ಇದಾಗಿತ್ತು ನನ್ನ ಗೂಗಲ್ ಆ್ಯಡ್ಸೆನ್ಸಿಂದ ಬಂದಿರುವಂತಹ ಪಿನ್ ವೆರಿಫಿಕೇಷನ್ನ ವಿಡಿಯೋ. ಪರ್ಸ್ನಲಿ ನನ್ನ ಕಡೆಯಿಂದ ನನ್ನ ಚಾನಲ್ನ ವೀಕ್ಷಕರಿಗೆ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ನನ್ನ ಚಾನಲ್ ಮೇಲೆ ಇರಲಿ. ಹಾಗೆಯೇ ಯಾವುದೇ ಒಂದು ಸಕ್ಸಸ್ ಆಗಿದ್ರು, ಹಾಗೆ ಯಾವುದೇ ಒಂದು ಸ್ಟೆಪ್ಸ್ ನಾನು ಮುಂದಿಟ್ಟೂ ಕೂಡ ಎಲ್ಲ ಕೂಡ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನಾವು ಏನನ್ನೇ ಹೊಸದಾಗಿ ಸ್ಟಾರ್ಟ್ ಮಾಡಿದ್ರು ಕೂಡ, ಅಥವಾ ಮನೆಗೆ ಏನು ಒಂದು ಹೊಸ ವಸ್ತುನು ತಂದರೂ ಕೂಡ ಅರ್ಶಿನ ಕುಂಕುಮ ಹಾಕ್ತೀವಿ, ಅಕ್ಷತೆಗಳು ಹಾಕ್ತೀವಲ್ವ. ಸೊ ಇದನ್ನು ಕೂಡ ನನ್ನ ಖುಷಿಯಿಂದ ನಾನು ಅರ್ಶಿನ ಕುಂಕುಮನ ಹಾಕಿ ಅಕ್ಷತೆಗಳು ಹಾಕ್ತಾ ಇದ್ದೀನಿ. ಮೋಸ್ಟ್ಲಿ ಯಾವ ಯೂಟ್ಯೂಬರ್ ಕೂಡ ಈ ಥರ ಮಾಡಿರಲ್ಲ ಅನ್ಸುತ್ತೆ. ಏನಕ್ಕೆ ಅಂತ ಅಂದರೆ ಗೂಗಲ್ ಪಿನ್ ಬಂದ ತಕ್ಷಣ ಲೆಟರ್ನ ಓಪನ್ ಮಾಡಿ ಪೆನ್ ಅಡ್ರೆಸ್ ವೆರಿಫಿಕೇಶನ್ ಮಾಡ್ತೀವಿ ಎಲ್ಲರೂ ಕೂಡ. ನನಗೂ ತುಂಬ ವೇಟ್ ಮಾಡ್ತಾ ಇದ್ದೀನಿ ಮಾಡಬೇಕು ಅಂತ ಹೇಳಿ. ಬಟ್ ಏನಂದರೆ ಫಸ್ಟು ಮನೆ ದೇವ್ರ ಹತ್ರ ಇರೋಣ ಅಂತೇಳಿ ನಮ್ಮ ಅಮ್ಮ ಎಲ್ಲಮ್ಮನ ಆಶೀರ್ವಾದ, ಹೊಲಿಗೆಮ್ಮನ ಆಶೀರ್ವಾದ, ಹಾಗೆ ನಮ್ಮ ಅತ್ತೆ ಮಾವನ ಆಶೀರ್ವಾದ, ಮುಖ್ಯವಾಗಿ ನಮ್ಮ ಫ್ಯಾಮಿಲಿಯವರ ಸಪೋರ್ಟ್ ಇದೆ ನನಗೆ. ಸೊ ಅವರೆಲ್ಲ ಸಪೋರ್ಟಿಂದ ಫೈನಲಿ ಗೂಗಲ್ ಆ್ಯಡ್ಸೆನ್ಸಿಂದ ಅಡ್ರೆಸ್ ವೆರಿಫಿಕೇಶನ್ ಪಿನ್ ಮನೆಗೆ ಬಂದಿದೆ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.